ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 12 ಆಗಸ್ಟ್ 2025 ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 97.65 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 24,487.40 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು. ಹಾಗೆ ಸೆನ್ಸೆಕ್ಸ್ ನೋಡಿದರೆ ಸುಮಾರು 368.48 ಪಾಯಿಂಟ್ಸ್ಗಳ ಇಳಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು 80,235.59 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಅಂತ ನೋಡೋದಾದರೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ, ಸುಮಾರು 1.93% ಅಷ್ಟು ಏರಿಕೆಯಾಗಿದೆ. ಹಾಗೆ ಟೆಕ್ ಮಹೀಂದ್ರ, ಹೀರೋ ಮೋಟರ್ಕಾರ್ಪ್, ಮಹೀಂದ್ರ ಆ್ಯಂಡ್ ಮಹೀಂದ್ರ, NTPC, ಸಿಪ್ಲಾ, ಟಾಟಾ ಸ್ಟೀಲ್, ಸನ್ ಫಾರ್ಮಾ, HCL ಟೆಕ್ನಾಲಜೀಸ್, ಹಾಗೆ ONGC, ಟೈಟನ್, L&T, ಅಲ್ಟ್ರಾಟೆಕ್ ಸಿಮೆಂಟ್, ಅಡಾನಿ ಎಂಟರ್ಪ್ರೈಸಸ್, HDFC ಲೈಫ್ಸ್, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬ್ರೇಟರೀಸ್, ಟಾಟಾ ಮೋಟರ್ಸ್ ಮತ್ತು ವಿಪ್ರೋ ಈ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ IPO ನೋಡೋದಾದರೆ ಮಹೇಂದ್ರ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್, ಇದು SME IPO, ಇದು 12 ಆಗಸ್ಟ್ ಇವತ್ತು ಓಪನ್ ಆಗಿರೋದು. ಪ್ರೈಸ್ ರೇಂಜ್ ಬಂದು 75 ರೂಪಾಯಿಂದ 85 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ರೂಪಾಯಿ ಇದೆ. ಕ್ಲೋಸ್ ಆಗೋದು 14 ಆಗಸ್ಟ್. ರೀಟೇಲ್ ಕ್ಯಾಟಗರಿನಲ್ಲಿ ಸುಮಾರು 5 ಲಕ್ಷ ತನಕ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಐಕೋಡೆಕ್ಸ್ ಪಬ್ಲಿಷಿಂಗ್ ಸೊಲ್ಯೂಷನ್ಸ್, ಇದು ಅಷ್ಟೇ SME IPO, ಪ್ರೈಸ್ ರೇಂಜ್ ಬಂದು 98 ರೂಪಾಯಿಂದ 102 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ರೂಪಾಯಿ ಇದೆ. ಓಪನ್ ಡೇಟು 11ನೇ ತಾರೀಕು ಆಗಿರೋದು, ಇದು ನಾಳೆ 13ನೇ ತಾರೀಕು ಆಗಸ್ಟು ಕ್ಲೋಸ್ ಆಗುತ್ತೆ. ಹಾಗೆ ರೀಟೇಲ್ ಕ್ಯಾಟಗರಿನಲ್ಲಿ ಸುಮಾರು ಮ್ಯಾಕ್ಸಿಮಮ್ 5 ಲಕ್ಷ ತನಕ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ರೀಗಾಲ್ ರಿಸೋರ್ಸಸ್ ಲಿಮಿಟೆಡ್, ಪ್ರೈಸ್ ರೇಂಜ್ ಬಂದು 96 ರೂಪಾಯಿಂದ 102 ರೂಪಾಯಿ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟು 13,824 ರೂಪಾಯಿ. ಹಾಗೆ ಇವತ್ತು ಓಪನ್ ಆಗಿದೆ, 14ನೇ ತಾರೀಕಿದು ಕ್ಲೋಸ್ ಆಗುತ್ತೆ. ಹಾಗೆ ಬ್ಲೂ ಸ್ಟೋನ್ ಜ್ಯುವೆಲರಿ ಆ್ಯಂಡ್ ಲೈಫ್ ಸ್ಟೈಲ್ ಲಿಮಿಟೆಡ್, ಇದು ಪ್ರೈಸ್ ರೇಂಜ್ ಬಂದು 492 ರೂಪಾಯಿಂದ 517 ರೂಪಾಯಿ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,268 ರೂಪಾಯಿ. ಹಾಗೆ ಓಪನ್ ಡೇಟು 11 ಆಗಸ್ಟ್. ಹಾಗೆ ಕ್ಲೋಸಿಂಗ್ ಡೇಟ್ ನಾಳೆ ಇದು ಕ್ಲೋಸ್ ಆಗುತ್ತೆ, 13 ಆಗಸ್ಟ್ 2025. ರೀಟೇಲ್ ಕ್ಯಾಟಗರಿನಲ್ಲಿ ಸುಮಾರು 2 ಲಕ್ಷ ತನಕ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.